ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇಂದು ಸ್ವರಾಜ್ 7333 FE ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ 35 HP ಟ್ರ್ಯಾಕ್ಟರ್ ಆಗಿರುತ್ತೆ. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡಿ ನೋಡೋಣ. ನೋಡಿ, 2 ಲಾಕ್ ಕೊಟ್ಟಿದ್ದಾರೆ. ಹಾಗೆ ಇದ್ರದ್ದು ಇಂಜಿನ್ ಬಗ್ಗೆ ಹೇಳೋದಾದರೆ ನೋಡಿ, 3 ಸಿಲಿಂಡರು 35 HP 2572 cc ಇಂಜಿನು ಇದೆ. ನೋಡಿ, ಈ ಟ್ರ್ಯಾಕ್ಟರು ವಾಟರ್ ಕೂಲ್ಡ್ ಇಂಜಿನ್. ಅಂದರೆ ವಾಟರ್ ಕೂಲ್ಡ್ ಇಂಜಿನ್ ಅಂದರೆ ನೋಡಿ, ಈ ರೇಡಿಯೇಟ್ರಿಂದ ಇಂಜಿನ್ ಒಳಗೆ ಹೆಡ್ಡೊಳಗೆ ನೀರು ಹೋಗಿ ಮತ್ತೆ ರೇಡಿಯೇಟ್ರಲ್ಲಿ ಕೂಲ್ ಆಗುತ್ತೆ. ಅದಕ್ಕೆ ವಾಟರ್ ಕೂಲ್ಡ್ ಇಂಜಿನ್ ಅಂತಾರೆ. ಹಾಗಾಗಿ ಒಳ್ಳೆ ರೇಡಿಯೇಟ್ರನ್ನು ಕೊಟ್ಟಿದ್ದಾರೆ. ಹಾಗೆ ನೋಡೋದಾದರೆ ಒಳ್ಳೆ ಡೀಸೆಲ್ ಪಂಪ್ನ ಬಾಸ್ಟೇ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಆಯಿಲ್ ಫಿಲ್ಟರ್ನು ಕೊಟ್ಟಿದ್ದಾರೆ. ಮತ್ತು ಒಂದು ವಾಟರ್ ಸಪ್ರೇಟರ್ನು ಕೊಟ್ಟಿದ್ದಾರೆ. ಸೊ ಡೀಸೆಲ್ ಟ್ಯಾಂಕಲ್ಲಿ ಏನಾರು ನೀರೇನಾದ್ರು ಮಿಕ್ಸ್ ಆದರೆ ನಿಮಗೆ ನೋಡಿ, ಇದು ಥ್ರೆಡ್ ಇದೆಯಲ್ಲ, ಜಸ್ಟ್ ಹಿಂಗೆ ಲೂಸ್ ಮಾಡಿದ್ರೆ ಆಯಿತು. ನೀರು ಕೆಳಗಿರುತ್ತಲ್ವ, ಆವಾಗ ಹೋಗ್ಬಿಡುತ್ತೆ. ಹಾಗೆ ಇದು ಏರ್ ಫಿಲ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ನಾರ್ಮಲ್ ಆಯಿಲ್ ಬಾತ್ ಏರ್ ಫಿಲ್ಟರು. ಆಯಿಲ್ ಬಾತ್ ಅಂದರೆ ನೋಡಿ, ಕೆಳಗಡೆ ಟೈಮಲ್ಲಿ ಆಯಿಲ್ ಹಾಕಿರ್ತಾರೆ. ಸೊ ಆವಾಗ ಈಗ ಡೆಸ್ಟ್ ಏನಾದ್ರು ಇದಾದಾಗ ಆಯಿಲು ಕೆಳಗೆ ಹೋಗುತ್ತೆ. ಬನ್ನಿ, ಹಾಗೆ ಇದ್ರ ಸ್ಟೇರಿಂಗ್ ಬಗ್ಗೆ ನೋಡೋದಾದರೆ ನೋಡಿ, ಇದರಲ್ಲಿ ಪವರ್ ಸ್ಟೇರಿಂಗ್ ಇದೆ. ಆದರೆ ರ್ಯಾಮ್ ಇಲ್ಲಿ ಒಳಗಿರಲ್ಲ. ನೋಡಿ, ಇಲ್ಲಿದೆ ರ್ಯಾಮ್ ಇಲ್ಲ, ಇದು ಒಂದು ಸಪ್ರೇಟ್ ಯೂನಿಟ್ ಥರ ಮಾಡಿದ್ದಾರೆ. ಹಾಗೆ ಇದ್ರ ಪವರ್ ಸ್ಟೇರಿಂಗ್ ಆಯಿಲ್ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ಆದರೂ ಅಲ್ಲಿರೋ ಆಯಿಲ್ ಲೀಕ್ ಆಗುತ್ತೆ. ಇಡೀ ಗೇರ್ ಬಾಕ್ಸಿಂದು ಫುಲ್ ಲೀಕೇಜ್ ಆಗೋದು ಸಮಸ್ಯೆ ತಪ್ಪುತ್ತೆ. ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ 8 ಫಾರ್ವರ್ಡು 2 ರಿವರ್ಸ್. ಅಂದರೆ ನೀವು ಮುಂದಕ್ಕೆ 8 ಥರ ಹೋಗ್ಬೋದು, ನೀವು ಹಿಂದಕ್ಕೆ 2 ಥರ ನೀವು ಬರ್ಬೋದು. ಕ್ಲಚ್ಚು ಸಿಂಗಲ್ ಕ್ಲಚ್ಚು. ಬ್ರೇಕ್ ಬಗ್ಗೆ ಹೇಳೋದಾದರೆ ಆಯಿಲ್ ಬ್ರೇಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬನ್ನಿ, ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋದಾದರೆ ಫ್ಯೂಯಲ್ ಗೇಜು, ಟೆಂಪ್ರೇಚರ್ ಮೀಟರು, RPM ಮೀಟರು. ಬನ್ನಿ ಸ್ಟಾರ್ಟ್ ಮಾಡಿ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 1800 RPMಗೆ ರೈಸ್ ಆಗುತ್ತೆ. ನೋಡಿ, 3 ಪಾಯಿಂಟ್ ಲಿಂಕೇಜ್ ಇರುವ ಹೈಡ್ರೋಲಿಕ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಸೆನ್ಸಿಂಗ್ ಅನುಗುಣವಾಗಿ ಹಾಕೋಬೋದು. ನೋಡಿ, ಕೆಳಗಾದರೆ ಸೆನ್ಸಿಂಗ್ ಇರಲ್ಲ. ಸೊ ರೋಟಾವೇಟ್ರ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಕೆಳಗೆ ಹಾಕೋಬೇಕು. ಈ 5ನೇಗ್ಲು ಈ ಥರ ಯೂಸ್ ಮಾಡ್ಬೇಕಾದ್ರೆ ಸ್ವರಾಜಲ್ಲಿ ಮೇಲಕ್ಕೆ ಹಾಕೋಬೇಕು. ನೋಡಿ, ಹೈಡ್ರೋಲಿಕ್ಸ್ ಬಂದ್ಬಿಟ್ಟು 1150 kg ಭಾರನ ಎತ್ತುತ್ತೆ. ಹಾಗೆ PTO ಬಂದ್ಬಿಟ್ಟು 540 PTOನ ಕೊಟ್ಟಿದ್ದಾರೆ. ಸಿಂಗಲ್ ಕ್ಲಚ್ ಆಗಿರುತ್ತೆ. ಬನ್ನಿ, ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ನಿಮಗೆ 12.4 × 28 ಅಂದರೆ 12.4 ಇಂಚ್ ಅಗಲ. 28 ಅಂದರೆ ನೋಡಿ, ಈ ಪಾಯಿಂಟಿಂದ ಸ್ಟ್ರೈಟಾಗಿ ಇಲ್ಲಿಗೆ ಡಿಸ್ಟೆನ್ಸ್ ಅಷ್ಟು ಇಂಚಿದೆ ಅಂತ. ಹಾಗೆ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ 6 × 16 ಇಂಚ್ ಟೈರ್ ಕೊಟ್ಟಾರೆ. ನೋಡಿ, 6 ಇಂಚ್ ಅಗಲ, 16 ಇಂಚು ಡಯಾಮೀಟ್ರು ವ್ಯಾಸ. ಪವರ್ ಸ್ಟೇರಿಂಗ್ ಇರೋದ್ರಿಂದ ವೀಲ್ ಚಿಕ್ಕದಾಗೆ ಬರುತ್ತೆ. ಟ್ರ್ಯಾಕ್ಟರ್ ತುಂಬ ಚೆನ್ನಾಗಿದೆ ಅನ್ನೋದಾದರೂ ಹೇಳ್ಬೋದು. ಮತ್ತು PC ಲಿವರು, DC ಲಿವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಸ್ವರಾಜ್ ಟ್ರ್ಯಾಕ್ಟ್ರಲ್ಲೂ ಇದೇ ಥರನೇ ಇರುತ್ತೆ. ನೋಡಿ, ಇದು ಬಂದ್ಬಿಟ್ಟು ಮೊಬೈಲ್ ಚಾರ್ಜಿಂಗಿಗೆ ಸಿಗುತ್ತೆ ಒಂದು ಪೋರ್ಟು. ಮೊಬೈಲ್ ಇಟ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ಹೆಡ್ಲೈಟ್ ಸ್ವಿಚಸ್ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ. ನಿಮಗೆ ಸ್ವರಾಜಲ್ಲಿ ಯಾವುದೂ ಕೂಡ ಡಿಸೈನ್ನ ಚೇಂಜ್ ಮಾಡಿಲ್ಲ. ಬನ್ನಿ, ಸ್ವರಾಜ್ 7333 FEನ ಓಡಿಸಿ ನೋಡೋಣ ಯಾವ ಥರ ಇದೆ. ಲೋ ಮತ್ತು ಮೀಡಿಯಮ್ ಗೇರ್ನ ಸೇಫ್ಟಿ ಪರ್ಪಸ್ಸು ನೀವು ನ್ಯೂಟ್ಲು ಮಾಡಿಕೊಂಡೆ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಹಿಂದೆ ಹೋಗೋಣ. ಒಳ್ಳೆ ಟ್ರ್ಯಾಕ್ಟರ್.
ಯಾಕಂದರೆ ಸ್ಟೇರಿಂಗು ರೋಡ್ಗೆ ನೋಡಿ, ಈ ಥರ ಸ್ಟೇರಿಂಗ್ ಇರೋದ್ರಿಂದ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದೇ ಪವರ್ ಸ್ಟೇರಿಂಗ್ ಇದೆ, ರೋಡಲ್ಲಿ ನೀವು ಸ್ಪೀಡಾಗಿ ಹೋಗ್ತಿರ್ತೀರಲ್ಲ, ಸ್ವಲ್ಪ ಪ್ರಾಬ್ಲಮ್. ಫಸ್ಟು ರೋಟಾವೇಟ್ರಲ್ಲಿ ಯಾವ ಥರ ಸ್ಪೀಡ್ ಇದೆ ಅಂತ ನೋಡೋದಾದರೆ, ರೋಟಾವೇಟ್ರಿಗೆ ತುಂಬ ಚೆನ್ನಾಗಿದೆ ಅಂತಾದರೆ ಹೇಳ್ಬೋದು. ಯಾಕಂದರೆ ಲೋ ಸ್ಪೀಡಲ್ಲಿ ಇರುತ್ತಲ್ಲ, ಯಾವ ಗಾಡಿ ಸ್ಪೀಡ್ ಕಡಿಮೆ ಇರುತ್ತೆ ಆವಾಗ ಹಿಂದೆ ರೋಟಾವೇಟ್ರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಓಕೆ, ಸೆಕೆಂಡ್ ಗೇರು ಚೆನ್ನಾಗಿದೆ. ಶೋರೂಮಲ್ಲಿ ಡೀಸೆಲ್ ಇಲ್ಲ. ಬನ್ನಿ ಸ್ವರಾಜ್ 7333 FEನ ಓಡಿಸಿ ನೋಡೋಣ ಯಾವ ಥರ ಇದೆ. ಲೋ ಮತ್ತು ಮೀಡಿಯಮ್ ಗೇರ್ನ ಸೇಫ್ಟಿ ಪರ್ಪಸ್ಸು ನೀವು ನ್ಯೂಟ್ಲು ಮಾಡಿಕೊಂಡೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹಿಂದೆ ಹೋಗ್ಬೋಣ. ನೋಡಿ, ರೋಡ್ಗೆ ಇದು ಒಳ್ಳೆ ಟ್ರ್ಯಾಕ್ಟರ್. ಯಾಕಂದರೆ ಸ್ಟೇರಿಂಗು ರೋಡ್ಗೆ ನೋಡಿ, ಈ ಥರ ಸ್ಟೇರಿಂಗ್ ಇರೋದ್ರಿಂದ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದೇ ಪವರ್ ಸ್ಟೇರಿಂಗ್ ಇದೆ, ರೋಡಲ್ಲಿ ನೀವು ಸ್ಪೀಡಾಗಿ ಹೋಗ್ತಿರ್ತೀರಲ್ಲ, ಸ್ವಲ್ಪ ಪ್ರಾಬ್ಲಮ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.
ಫಸ್ಟು ರೋಟಾವೇಟ್ರಲ್ಲಿ ಯಾವ ಥರ ಸ್ಪೀಡ್ ಇದೆ ಅಂತ ನೋಡೋದಾದರೆ, ರೋಟಾವೇಟ್ರಿಗೆ ತುಂಬ ಚೆನ್ನಾಗಿದೆ ಅಂತ ಆದ್ರೆ ಹೇಳ್ಬೋದು. ಯಾಕಂದರೆ ಲೋ ಸ್ಪೀಡಲ್ಲಿ ಇರುತ್ತಲ್ಲ, ಯಾವ ಗಾಡಿ ಸ್ಪೀಡ್ ಕಡಿಮೆ ಇರುತ್ತೆ ಆವಾಗ ಹಿಂದೆ ರೋಟಾವೇಟ್ರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಓಕೆ, ಸೆಕೆಂಡ್ ಗೇರು ಚೆನ್ನಾಗಿದೆ. ಶೋರೂಮಲ್ಲಿ ಡೀಸೆಲ್ ಇಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ.